ನಮಗೆ ಮೂಲತ್ವ 1992ರಲ್ಲಿ ಚಿಕ್ಕದಾದ ಅಂಬೇಡ್ಕರ್ ಭವನ ಇತ್ತು ಆ ಪ್ರದೇಶದಲ್ಲಿ. ತದನಂತರ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆ ಆಗಿಬಿಟ್ಟು 25 ವರ್ಷ ಆಗ್ತಾ ಬರ್ತಿದೆ. ಈ ವರ್ಷದಲ್ಲಿ 25 ವರ್ಷ ಆಗುವಾಗ 25 ವರ್ಷದ ಸವಿನೆನಪಿಗಾಗಿ ಈಗಿನ ಮೇಲ್ಛಾವಣಿಯನ್ನು ಮಾಡಿದ್ದೇವೆ. ಕಂಪೌಂಡು ಮತ್ತು ಮೇಲ್ಛಾವಣಿಯನ್ನು ಅಂದಾಜು 1 ಕೋಟಿ ಅಂತ ಆಗ್ಬೋದು. ಇನ್ನೂ ಕೂಡ ಒಂದು ಸ್ವಲ್ಪ ಕಾಮಗಾರಿ ಆಗಲಿಕ್ಕೆ ಇದೆ. 1 ಕೋಟಿ ಹಂತದಲ್ಲಿ ಇವತ್ತು ನಮಗೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಿಂದ 1 ಕೋಟಿ ಅನುದಾನ ಬಿಡುಗಡೆ ಈಗಾಗಲೇ 50 ಲಕ್ಷ ಬಿಡುಗಡೆ ಆಗಿದೆ. ಮುಂದೊಂದು ದಿನ 50 ಲಕ್ಷ ರೂಪಾಯಿ ಬಿಡುಗಡೆ ಆಗ್ತದೆ. ನಮಗೆ ಮೂಲ ಪ್ರೇರಣೆ ಅಂದರೆ ನಾವು ಪ್ರಾರಂಭ ಹಂತದಲ್ಲಿ ದಲಿತ ಚಳವಳಿಯಿಂದ ಬಂದ ಕಾರಣ ಇವತ್ತು ನಮ್ಮ ಅಂಬೇಡ್ಕರ್ ಭವನವು ನಮ್ಮ ಹೊರಗಿನ ನಮ್ಮ ಊರಿನ ಮಕ್ಕಳಿಗೆ ಕೂಡ ಅದರಲ್ಲಿ ನಮಗಾಗಿ ದೇಶದಲ್ಲಿ ಹೋರಾಟ ಮಾಡಿದಂಥ ತುಂಬ ಮಹನೀಯರುಗಳಿದ್ದಾರೆ. ಅವರನ್ನು ಒಂದು ನೆನಪು ಮಾಡುವಂಥದ್ದು, ಅವರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ನಮ್ಮ ಮಕ್ಕಳಲ್ಲಿ ಅದು ಪ್ರಾಥಮಿಕ ಹಂತದಲ್ಲಿ ಜಾಗೃತ ಆಗಬೇಕು ಅಂತ ಇವತ್ತು ನಾವು ಎಲ್ಲರ ಹೋರಾಟಗಾರರ ಫೋಟೋವನ್ನು ಕೂಡ ಭವನದ ಒಳಗಡೆ ಅಳವಡಿಸ್ತಿದ್ದೇವೆ. ಈಗ ನಾವು ಅಂಬೇಡ್ಕರ್ ಭವನಗಳನ್ನು ಈಗಾಗಲೇ ಸರ್ಕಾರ ಅದಕ್ಕೆ ಸಮಿತಿಯನ್ನು ಮಾಡಿದೆ. ಸಮಿತಿಯ ಮುಖಾಂತರ ಅದರ ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಆದೇಶ ಆಗಿದೆ. ನನ್ನ ಪ್ರಕಾರ 4-5 ವರ್ಷ ಏನಾಯಿತು. ಈಗ ಯಾಕಂದರೆ ಒಂದು ಸರ್ಕಾರಿ ಕಟ್ಟಡಗಳು ಅದು ನಮ್ಮದು ಅಂತ ಬರಬೇಕು. ಅದು ನಮ್ಮ ಸರ್ಕಾರ ಅಂದರೆ ಯಾರೂ ಅಲ್ಲ, ಸರ್ಕಾರ ಅಂದರೆ ನಾವುಗಳು. ಸರ್ಕಾರದ ಜನ ಬಿಟ್ಟು ನಾವು ಸರ್ಕಾರ ಅಂತ ಹೇಳಲಿಕ್ಕೆ ಆಗಲ್ಲ. ಜನರು ಸರ್ಕಾರದ ಯಾವುದೇ ಕಾಮಗಾರಿಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಬರೀ ಕಟ್ಟಡಗಳಾಗದೆ ಅದೊಂದು ಬಾಬಾ ಸಾಹೇಬ್ರ ಹೆಸರು ಅಂದರೆ ಅದು ನಮಗೆ ಸ್ವಾಭಿಮಾನದ. ಈ ಸ್ವಾಭಿಮಾನ ಅಂತ ಬಂದಾಗ ಅದನ್ನು ನಾವು ಆದಷ್ಟು ಜಾಗರೂಕತೆಯಲ್ಲಿ ಅದನ್ನು ಯಾರಿಗೂ ಸಮಸ್ಯೆಗಳಾಗದಂತೆ ಮತ್ತು ಆದಷ್ಟು ನಾವು ಸ್ವಚ್ಛತೆಗೆ ಗಮನ ಕೊಡಲೇಬೇಕಾಗ್ತದೆ. ಯಾಕಂದರೆ ಬಾಬಾ ಸಾಹೇಬ್ರವರು ಇತಿಹಾಸವನ್ನು ನೋಡಿದಾಗ ಅವರು ಹರಿದ ಒಂದು ಬಟ್ಟೆ ಇದ್ದರೂ ಕೂಡ ಹೊರಗಡೆಯಿಂದ ಅದಕ್ಕೆ ಕೋಟ್ ಹಾಕ್ಕೊಂಡು ಹೋಗ್ತಿದ್ರು. ಯಾಕಂದರೆ ಆ ಥರ ಕಾಣಬಾರ್ದು ಅಂತ. ಯಾಕಂದರೆ ಇವತ್ತು ಕೂಡ ನಮಗೆ ಪ್ರೇರಣೆ, ಇವತ್ತು ನಾವು ಒಳ್ಳೆ ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದರೆ ಕಾರಣ ಅದಕ್ಕೆ ಬಾಬಾ ಸಾಹೇಬ್ ಅವರ ಹೋರಾಟದ ಸ್ಫೂರ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಈಗಾಗಲೇ 4 ಮದುವೆಗಳು ಮತ್ತು 2 ಸೀಮಂತ ಒಂದು ನಿಶ್ಚಯನ ಆಯಿತು. ಈಗಾಗಲೇ ಅತಿ ಕಡಿಮೆ ದರದಲ್ಲಿ ಬರೀ ದಲಿತರಂತ ನಾನು ಹೇಳಲ್ಲ, ನಾವು ಕಟ್ಟಿದ ಉದ್ದೇಶಗಳು ಎಲ್ಲ ಬಡವರಿಗೆ ಅದೊಂದು ಪ್ರಯೋಜನ ಆಗಲಿ. ಈಗ ಸ್ಪರ್ಧಾತ್ಮಕ ಜಗತ್ತಲ್ಲಿ 1 ಲಕ್ಷ 1.5 ಲಕ್ಷ ತನಕ ಒಂದೊಂದು ಮದುವೆ ಮಂಟಪ ಹಾಲ್ಗಳಿಗೆ ಇದೆ. ಆದ ಕಾರಣ ನಾವೊಂದು 25,000 ಏನೋ ಸ್ವಲ್ಪ ಫಿಕ್ಸ್ ಮಾಡ್ತೇವೆ. ಅದರ ಖರ್ಚುಗಳಿದೆ. ನಾವು ಮುಂದಿನ ದಿನಗಳಲ್ಲಿ ಒಂದು 10-15 ಮದುವೆಗಳು ಆ ಭವನದ ಒಳಗಡೆ ಬರಬೇಕು. ಆ ಅನುದಾನದಲ್ಲಿ ಬಂದಂಥ ನಮಗೆ ಎಷ್ಟು ಅದರ ಖರ್ಚುಗಳಾಗಿ ಉಳಿಕೆ ಅನುದಾನ ಏನುಂಟು ಅದ ಮಕ್ಕಳಿಗೆ ಅಂದರೆ ಉನ್ನತ ಶಿಕ್ಷಣಕ್ಕೆ ದುಡ್ಡನ್ನು ಬಳಸ್ಕೊಳ್ಬೇಕು ಎಂಬ ಒಂದು ಪ್ರಯತ್ನದಲ್ಲಿದ್ದೇವೆ. ನೋಡುವ ಏನಾಗ್ತದೆ ಅಂತ ಮುಂದೆ.